ಎಲ್ಲರಿಗೂ ನಮಸ್ತೆ. ಭಾಷಾಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಟುಡೇಸ್ ಸೆಷನ್, ಇವತ್ತಿನ ಒಂದು ವಿಡಿಯೋದಲ್ಲಿ ಮಸಾಲೆ ದೋಸೆ ಗ್ರೇಡ್ 3 ಕಲಿ ಕನ್ನಡ ಟೆಕ್ಸ್ಟ್ ಬುಕ್ ಇಂದ ನಾನು 11th ಪೋಯಮ್, ಓಕೆ, 11th ಪೋಯಮ್ ಮಸಾಲೆ ದೋಸೆ ಪೋಯಮಿನ ಓನ್ ಸೆಂಟೆನ್ಸಸ್, ನೆಗೆಟಿವ್ ಸೆಂಟೆನ್ಸಸ್ and one word having two different meanings and interchange the characters, that one make that correct, how to make correct word, ಇದರ ಬಗ್ಗೆ ಗ್ರಾಮರ್ ಪಾರ್ಟ್ಸ್, ಎಲ್ಲ ಗ್ರಾಮರ್ ಪಾರ್ಟ್ಸ್ನ ಬಗ್ಗೆ ನಾನು ಇವತ್ತಿನ ತರಗತಿಯಲ್ಲಿ ಹೇಳ್ಕೊಡ್ತೇನೆ. ಯು ಕ್ಯಾನ್ ಚೆಕ್ ಮೈ ಪ್ಲೇ ಲಿಸ್ಟ್ ಫಾರ್ ಎವ್ರಿ ಅಪ್ಡೇಟ್ ಲೈಕ್ ಗ್ರೇಡ್ 3 ಕಲಿ ಕನ್ನಡ ಟೆಕ್ಸ್ಟ್ ಬುಕ್ಕಿಗೆ ರಿಲೇಟೆಡ್ ಆಗಿ ನೀವು ಪ್ಲೇ ಲಿಸ್ಟನ್ನು ಚೆಕ್ ಮಾಡಿಕೊಂಡು ಅದರಲ್ಲಿ ಕಲಿಬಹುದು. ಎಸ್, ಕಲಿ ಕನ್ನಡ ಟೆಕ್ಸ್ಟ್ ಬುಕ್ ಇಂದ ಐ ಆಮ್ ಎಕ್ಸ್ಪ್ಲೇನಿಂಗ್ ಬೋತ್ ಕನ್ನಡ ಅಂಡ್ ಇಂಗ್ಲಿಷ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಕಲಿ ಕನ್ನಡ ಟೆಕ್ಸ್ಟ್ ಬುಕ್ ಇಂದ 11th ಪೋಯಮ್ ಮಸಾಲೆ ದೋಸೆ ಪೋಯಮ್, ಯುವರ್ ಯೂನಿಟ್ ಟೆಸ್ಟ್ ಚಾಪ್ಟರ್ like poem, this one masale dose unit test poem. Page number 19. E-main question and answer session we did. You can check my playlist. This one own sentences, swanta vakya andrenu own sentences. Own, make your own sentences. Yes, ನೋಡ್ಕೊಳ್ಳಿ. ಫಸ್ಟ್ ಒನ್, ಪರಿಮಳ. ಪರಿಮಳ ಅಂದ್ರೆ ಏನು? ವಾಟ್ ಡು ಯು ಮೀನ್ ಬೈ ಪರಿಮಳ? ವೆರಿ ಫ್ರೇಗ್ರೆನ್ಸ್, ಓಕೆ, ಫ್ರೇಗ್ರೆನ್ಸ್ ಆರ್ ಫ್ರೇಗ್ರೆಂಟ್. ಪರಿಮಳ ಅಂದ್ರೆ ಫ್ರೇಗ್ರೆನ್ಸ್ ಅಂದ್ರೆ ಗುಡ್ ಸ್ಮೆಲ್ ಅಂತ ಅರ್ಥ. ಪರಿಮಳ. ಮಲ್ಲಿಗೆ ಹೂ, ಸಿಂಪಲ್ ಸೆಂಟೆನ್ಸ್ ಐ ಆಮ್ ಗಿವಿಂಗ್. ಮಲ್ಲಿಗೆ ಹೂವು ತುಂಬಾ ಪರಿಮಳವಾಗಿದೆ. ಮಲ್ಲಿಗೆ ಹೂವು ತುಂಬಾ ಪರಿಮಳವಾಗಿದೆ ಮೀನ್ಸ್ ದ ಜಾಸ್ಮಿನ್ ಫ್ಲವರ್ ಈಸ್ ವೆರಿ ಫ್ರೇಗ್ರೆಂಟ್. ಮಲ್ಲಿಗೆ ಹೂವು ತುಂಬಾ ಪರಿಮಳವಾಗಿದೆ. ಮಲ್ಲಿಗೆ ಹೂವು ತುಂಬಾ ಪರಿಮಳವಾಗಿದೆ. ದ ಜಾಸ್ಮಿನ್ ಫ್ಲವರ್ ಈಸ್ ವೆರಿ ಫ್ರೇಗ್ರೆಂಟ್. ಅಚ್ಚುಮೆಚ್ಚು. ಅಚ್ಚುಮೆಚ್ಚು ಅಂದ್ರೇನು? ಫೇವ್ರೆಟ್. ಅಚ್ಚುಮೆಚ್ಚು ಮೀನ್ಸ್ ಫೇವ್ರೆಟ್. ಮಸಾಲೆ ದೋಸೆ ಎಂದರೆ, ಮಸಾಲೆ ದೋಸೆ ನನ್ನ ಅಚ್ಚುಮೆಚ್ಚಿನ ತಿಂಡಿ. ಅಚ್ಚುಮೆಚ್ಚು ವರ್ಡ್ ಮಸ್ಟ್ ಇನ್ಕ್ಲೂಡ್ ದ ಸೆಂಟೆನ್ಸ್. ಅಚ್ಚುಮೆಚ್ಚಿನ ತಿಂಡಿ. ಮಸಾಲೆ ದೋಸೆ ನನ್ನ ಅಚ್ಚುಮೆಚ್ಚಿನ ತಿಂಡಿ. ಓಕೆ, ಮಸಾಲೆ ದೋಸೆ ಈಸ್ ಮೈ ಫೇವ್ರೆಟ್ ಸ್ನ್ಯಾಕ್. ಅಚ್ಚುಮೆಚ್ಚು ಅಂದರೆ ಫೇವ್ರೆಟ್. ಮಸಾಲೆ ದೋಸೆ ನನ್ನ ಅಚ್ಚುಮೆಚ್ಚಿನ ತಿಂಡಿ. ಎಸ್, ಸ್ವಂತ ವಾಕ್ಯ. ಪರಿಮಳ. ಮಲ್ಲಿಗೆ ಹೂವು ತುಂಬಾ ಪರಿಮಳವಾಗಿದೆ. ಅಚ್ಚುಮೆಚ್ಚು ಮಸಾಲೆ ದೋಸೆ ನನ್ನ ಅಚ್ಚುಮೆಚ್ಚಿನ ತಿಂಡಿ. ಇದು ಓನ್ ಸೆಂಟೆನ್ಸಸ್. This is the own sentences. Next one, convert to negative words. Yes, example word is ಅರಗಿತು, ಅರಗಲಿಲ್ಲ. ಅರಗಿತು means positive. Okay, ಅರಗಿತು, ಅರಗಲಿಲ್ಲ is negative. So ಕುಣಿಯಿತು. Okay, it danced. ಕುಣಿಯಿತು ಅಂದ್ರೆ. So what is the answer?
ನೆಗೆಟಿವ್ ಆಗಿ ಕನ್ವರ್ಟ್ ಮಾಡಬೇಕು. ಕುಣಿಯಿತು ಕುಣಿಯ ಮಾಡಬೇಕು. ಈ ಕ್ಯಾರೆಕ್ಟರ್ ವಿಲ್ ಬಿ ಯಾ. ಕುಣಿಯ ಲಿಲ್ಲ ಇಲ್ಲ ಅಂತ ಅರ್ಥ. ನೆಗೆಟಿವ್ ಆಗಿ ಮಾಡುವಾಗ ನಾವು ಇಲ್ಲ ಅಂತ ಹೇಳ್ತೀವಿ. ಕುಣಿಯಲಿಲ್ಲ. ಡಿಡಿಂಟ್ ಡ್ಯಾನ್ಸ್. ಇಟ್ ಡಿಡಿಂಟ್ ಡ್ಯಾನ್ಸ್. ಡಿಡಿಂಟ್ ಡ್ಯಾನ್ಸ್. ಸೆಕೆಂಡ್ ಒನ್, ಮಿರುಗಿತು. ಮಿರುಗಿತು. ಸೊ ಮಿರುಗಿ ವಿಲ್ ಬಿ ಗ. E will be ya, gi will be ga. Miruga. Again lilla. Miruga lilla. Did shine. Mirigitu means shined. Didn't shined. Okay. Next. Third one. Susitu. Susitu. Susitu means revealed. Susitu. Su, si character will be sa. Susa. Then lilla. Susa lilla. Didn't revealed. Next. Fourth one. Tindaru. They ate. Tindaru. Ate. ತಿನ್ನಲಿಲ್ಲ. ನಾವು ತಿನ್ನಲಿಲ್ಲ. ತಿಂದರು ತಿನ್ನಲಿಲ್ಲ. Didn't ate. ಈಸಿ ಆಗಿದೆ. ದಿಸ್ ಒನ್ ವೆರಿ ವೆರಿ ಈಸಿ. ಸಿ, ಐ ಆಮ್ ಎಕ್ಸ್ಪ್ಲೈನಿಂಗ್ ನಾವು. ಕುಣಿಯಿತು, ಕುಣಿಯಲಿಲ್ಲ. ಮಿರುಗಿತು, ಮಿರುಗಲಿಲ್ಲ. ಸೂಸಿತು, ಸೂಸಲಿಲ್ಲ. ತಿಂದರು, ತಿನ್ನಲಿಲ್ಲ. ಎಸ್, ಅಗೇನ್ ನೋಡ್ಕೊಳ್ಳಿ. ಕುಣಿಯಿತು, ಕುಣಿಯಲಿಲ್ಲ. ಮಿರುಗಿತು, ಮಿರುಗಲಿಲ್ಲ. ಸೂಸಿತು, ಸೂಸಲಿಲ್ಲ. ತಿಂದರು, ತಿನ್ನಲಿಲ್ಲ. ನೆಕ್ಸ್ಟ್, ಒನ್ ವರ್ಡ್ ಹ್ಯಾವಿಂಗ್ ಟೂ ಡಿಫ್ರೆಂಟ್ ಮೀನಿಂಗ್ಸ್. ನಾನಾರ್ಥಗಳು ಅಂತ ಕರಿತೀವಿ. ನೆಕ್ಸ್ಟ್ ಮೇನ್, ಒನ್ ವರ್ಡ್ ಹ್ಯಾವಿಂಗ್ ಟೂ ಮೀನಿಂಗ್ಸ್, ಡಿಫ್ರೆಂಟ್ ಮೀನಿಂಗ್ಸ್, ನಾಟ್ ಸೇಮ್ ಮೀನಿಂಗ್. ಸೇಮ್ ಮೀನಿಂಗ್ ಈಸ್ ಕಾಲ್ಡ್ ಸಮಾನಾರ್ಥಕ ಪದಗಳು. ಒನ್ ವರ್ಡ್ ಹ್ಯಾವಿಂಗ್ ಟೂ ಆರ್ ತ್ರೀ ಸೇಮ್ ಮೀನಿಂಗ್ಸ್ ಈಸ್ ಕಾಲ್ಡ್ ಸಮಾನಾರ್ಥಕ ಪದಗಳು. ಇನ್ ಯುವರ್ ಟೆಕ್ಸ್ಟ್ ಬುಕ್ ದಿಸ್ ಮೇನ್ ಈಸ್ ಡಿಫ್ರೆಂಟ್ ಮೀನಿಂಗ್ಸ್. ಒನ್ ವರ್ಡ್ ಹ್ಯಾವಿಂಗ್ ಟೂ ಡಿಫರೆಂಟ್ ಮೀನಿಂಗ್ಸ್, ನಾನಾರ್ಥಗಳು. ಎಸ್, ಇದು ಪೇಜ್ ನಂಬರ್ 20ಯಲ್ಲಿದೆ. ಪೇಜ್ ನಂಬರ್ 20. ಆಮೇನ್. ಸಾರಿ, ನಾಟ್ ಆಮೇನ್. Yes, Amen. This is, yeah, one word. Okay, one word is equal to two different meanings. Two different meaning. ಬೇರೆ ಬೇರೆ ಅರ್ಥ ಕೊಡುವ ಪದಗಳು. ಇದನ್ನು ನಾವು ನಾನಾರ್ಥಗಳು ಅಂತೀವಿ. ಕನ್ನಡದಲ್ಲಿ ನಾನಾರ್ಥ ಪದಗಳು ಅಂತೀವಿ. ಸಮಾನಾರ್ಥಕಗಳು ಅಂದರೆ ಒನ್ ವರ್ಡ್ ಹ್ಯಾವಿಂಗ್ ಟೂ ಸೇಮ್ ಮೀನಿಂಗ್ಸ್. ಒನ್ ವರ್ಡ್ ಹ್ಯಾವಿಂಗ್ ಟೂ ಡಿಫ್ರೆಂಟ್ ಮೀನಿಂಗ್ಸ್ ಈಸ್ ಕಾಲ್ಡ್ ನಾನಾರ್ಥ ಪದಗಳು. ಫಾರ್ ಎಕ್ಸಾಂಪಲ್, ದೇ ಗೇವ್ ಒನ್ ವರ್ಡ್ ಕಳೆ. ಕಳೆ ಮೀನ್ಸ್ ಒನ್ ಮೀನಿಂಗ್ ಈಸ್ ಕಾಂತಿ, ವೆರಿ ಬ್ಯೂಟಿಫುಲ್. ಒನ್ ಮೀನಿಂಗ್ ಈಸ್ ಬ್ಯೂಟಿಫುಲ್. ಎನದರ್ ಮೀನಿಂಗ್ ಆಲ್ಸೋ ದೇರ್, ಕಾಂತಿ. ಕಸ, ಎನದರ್ ಮೀನಿಂಗ್ ಈಸ್ ಕಸ, ವೇಸ್ಟ್. ಓಕೆ, ಕಸ ಈಸ್ ಆಲ್ಸೋ ಕಾಲ್ಡ್ ಕಳೆ. Kanti also called kale. Two different meanings. One is beautiful, another one is waste. Word is same. Kannada word kale only. We have to call in kale only. Okay, now you understand, I think. Yeah. If you having any doubt, you can ask with me. Comment box in English also. I will reply. Yes. So the first word is kuni. ಕುಣಿ ಅಂತ ಇದೆ. ಕುಣಿ, ಕುಣಿ ಅಂದ್ರೆ ಏನು? ಕುಣಿ ಅಂದ್ರೆ ಕುಣಿಯೋದು, ಡ್ಯಾನ್ಸ್ ಮಾಡೋದು. ಓಕೆ, ನೃತ್ಯ ಮಾಡು. ಕುಣಿ ಅಂದ್ರೆ ನೃತ್ಯ ಮಾಡು. ಒಂದರ್ಥ ಡ್ಯಾನ್ಸಿಂಗ್. ಓಕೆ, ಡ್ಯಾನ್ಸ್. ಎನದರ್ ಮೀನಿಂಗ್ ಇದೆ. ಆರ್ ಕುಣಿ ಅಂದ್ರೆ ಗುಂಡಿ, ಹೋಲ್.
ಗುಂಡಿ, ಆಳವಾದ ಗುಂಡಿ ಈ ಥರ ಹೇಳ್ತೀವಲ್ಲ ನಾವು, ಪಿಟ್. ಪಿಟ್. ಒಂದು ಮೀನಿಂಗ್ ನೃತ್ಯ ಮಾಡು, ಎನದರ್ ಮೀನಿಂಗ್ ಗುಂಡಿ. ವೆರಿ 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 ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಸಿಲೆಬಸ್. ಅರಗು. one meaning is ಮೇಣ. ಮೇಣ means gum. Aragu means gum. Okay. Second one, karagudu. Melting. Okay. Melt. One meaning is mena, gum. Another meaning is karagudu. Third one is very very, first one and third one important one for your examination syllabus. Kaadu. One meaning is aranya, forest. One meaning is forest. Another meaning is ತೊಂದರೆ ಕೊಡು, irritating to someone. ತೊಂದರೆ ಕೊಡು, troubling. ತೊಂದರೆ ಕೊಡು, you have to give some trouble to other person, like that. Irritate to someone. Aranya, first meaning is aranya, forest. Second meaning is ತೊಂದರೆ ಕೊಡು. ನೋಡ್ಕೊಳ್ಳಿ. ಕಳೆ is equal to ಕಾಂತಿ, ಕಸ. Two meanings. ಕುಣಿ, one meaning is ನೃತ್ಯ ಮಾಡು, dance. Another meaning is ಗುಂಡಿ, pit. ಅರಗು, one meaning is ಮೇಣ, gum. ಕರಗುವುದು, melt. ಕಾಡು, ಅರಣ್ಯ, one meaning. ತೊಂದರೆ ಕೊಡು, another meaning, irritate. ಇದು main. Next we have to discuss about e-main. E-main. Yeah. E-main I skipped because that is not important. E-main we'll discuss about E-main. E-main ನೋಡುವ ನಾವೀಗ. ಸರಿ ಅಬ್ಸರ್ವ್ ಮಾಡ್ಕೊಳ್ಳಿ. E-main ಸಿ ಈ ಥರ ಇದೆ ನೋಡಿ, ಚೆಕ್ ಇಟ್. ಸಿ, ಸೇ, ಬಿ, ದೋ ಅಂತ ಇದೆ ಅಲ್ವಾ. ಸೊ ಫಸ್ಟ್ ಕ್ಯಾರೆಕ್ಟರ್ ಬಿ, ಸಿ. ಆನ್ಸರ್ ಈಸ್ ಬಿ, ಸಿ, ದೋ, ಸೆ. ಹಾಟ್ ದೋಸಾ. This is the perfect. This is the answer. Okay. Bisi dosa. Next. Ga tam li anta ide. So answer ಏನು? ತಂಗಾಳಿ. Cool air. ತಂಗಾಳಿ. Cool air. Next. ಇದು ಫಸ್ಟ್, ಸೆಕೆಂಡ್, ಥರ್ಡ್ ಒನ್. ಸೀರು ನೀ, ಸಾರಿ ದಿಸ್ ಇಸ್ ಬಿ, ರೈಟ್. ಸೀರು ಬಿ ನೀ ಅಂತ ಇದೆ. ಆನ್ಸರ್ ಇಸ್ ಬಿಸಿ ನೀರು. ಬಿಸಿ ನೀರು. ಫಸ್ಟ್ ಬಿ ಕ್ಯಾರೆಕ್ಟರ್, ಸಿ ಕ್ಯಾರೆಕ್ಟರ್, ನೀ ಕ್ಯಾರೆಕ್ಟರ್, ರು. ಬಿಸಿ ನೀರು, ಹಾಟ್ ವಾಟರ್. Next, fourth one is he, nu, si, j ಅಂತ ಇದೆ. ಸೊ ಸಿ ಫಸ್ಟ್ ಕ್ಯಾರೆಕ್ಟರ್, he second character, j third character, nu fourth character. ಸಿಹಿ ಜೇನು, honey. Sihi jenu means very sweet honey, like honey. Fifth one is va, sa, sha, ho. Answer is ಹೊಸ ವರ್ಷ. ho, sa, va, sha. New year. ಯಾ, ಈಸಿ ಇದೆ ಇದು ಕೂಡ. ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಐ ಆಮ್ ಎಕ್ಸ್ಪ್ಲೈನಿಂಗ್ ನಾವು.
ಬಿಸಿ ದೋಸೆ. ತಂಗಾಳಿ, ಬಿಸಿ ನೀರು, ಸಿಹಿ ಜೇನು, ಹೊಸ ವರ್ಷ. ಬಿಸಿ ದೋಸೆ, ತಂಗಾಳಿ, ಬಿಸಿ ನೀರು, ಸಿಹಿ ಜೇನು, ಹೊಸ ವರ್ಷ. ಇದಿಷ್ಟು ಇವತ್ತಿನ ತರಗತಿಯಲ್ಲಿ ನಾನು ಮಾಡಿದಂತಹ ವಿಡಿಯೋ. ನನ್ನ ಯೂಟ್ಯೂಬ್ ಚಾನಲನ್ನು ಆದಷ್ಟು ಎಲ್ಲರೂ ಸಪೋರ್ಟ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಹೆಚ್ಚಿನ ನೋಟಿಫಿಕೇಶನ್ಗಾಗಿ ಕ್ಲಿಕ್ ಮಾಡಿ. ಡೋಂಟ್ ಫಾರ್ಗೆಟ್ ಟು ಕ್ಲಿಕ್ ದ ಬೆಲ್ ಐಕನ್. ಥ್ಯಾಂಕ್ ಯು ಫಾರ್ ವಾಚಿಂಗ್.